ಪ್ರಬಂಧ ಮಕ್ಕಳಲ್ಲಿ ಸಮಯದ ಮಹತ್ವ. ಪೀಠಿಕೆ. ಸಮಯವು ಅತ್ಯಂತ ಅಮೂಲ್ಯವಾದ ಸಂಪತ್ತು. ಕಳೆದು ಹೋದ ಸಮಯವನ್ನು ಮತ್ತೆ ಹಿಂದಿರುಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಜೀವನದ ಪ್ರತಿಯೊಂದು ಹಂತದಲ್ಲೂ ಸಮಯದ ಮೌಲ್ಯವನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯ. ವಿಶೇಷವಾಗಿ ಮಕ್ಕಳ ಜೀವನದಲ್ಲಿ ಸಮಯದ ಮಹತ್ವ ಇನ್ನೂ ಹೆಚ್ಚು. ಬಾಲ್ಯದಲ್ಲಿ ಸಮಯವನ್ನು ಸರಿಯಾಗಿ ಬಳಸುವ ಅಭ್ಯಾಸ ಬೆಳೆಸಿಕೊಂಡರೆ ಭವಿಷ್ಯದಲ್ಲಿ ಯಶಸ್ವಿ ಮತ್ತು ಶಿಸ್ತುಬದ್ಧ ಜೀವನ ನಡೆಸಬಹುದು. ವಿವರಣೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಯಂತೆ ಮಕ್ಕಳ ಜೀವನವು ಕಲಿಕೆ ಮತ್ತು ಬೆಳವಣಿಗೆಯ ಹಂತವಾಗಿದೆ. ಈ ಅವಧಿಯಲ್ಲಿ ಅವರು ಓದು, ಆಟ, ವಿಶ್ರಾಂತಿ ಮತ್ತು ಇತರ ಚಟುವಟಿಕೆಗಳಿಗೆ ಸಮಯವನ್ನು ಸಮತೋಲನವಾಗಿ ಹಂಚಿಕೊಳ್ಳಬೇಕು. ಸಮಯವನ್ನು ಸರಿಯಾಗಿ ಬಳಸುವ ಮಕ್ಕಳು ತಮ್ಮ ಪಾಠವನ್ನು ಸಮಯಕ್ಕೆ ಮುಗಿಸಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾರೆ. ಸಮಯ ಪಾಲನೆ ಮಕ್ಕಳಲ್ಲಿ ಶಿಸ್ತು, ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿಯ ಭಾವನೆಯನ್ನು ಬೆಳೆಸುತ್ತದೆ. ಸಮಯ ವ್ಯರ್ಥ ಮಾಡುವ ಅಭ್ಯಾಸ ಇದ್ದರೆ ಮಕ್ಕಳು ತಮ್ಮ ಗುರಿಗಳನ್ನು ಸಾಧಿಸಲು ವಿಫಲರಾಗಬಹುದು. ಮಾಡಬೇಕಾದ ಕೆಲಸವನ್ನು ನಾಳೆಗೆ ಮುಂದೂಡುವುದರಿಂದ ಒತ್ತಡ ಹೆಚ್ಚಾಗುತ್ತದೆ. ಆದರೆ ಸಮಯವನ್ನು ಮೌಲ್ಯಮಾಪನ ಮಾಡುವ ಮಕ್ಕಳು ದಿನಚರಿಯನ್ನು ರೂಪಿಸಿಕೊಂಡು ತಮ್ಮ ದಿನವನ್ನು ಸಾರ್ಥಕವಾಗಿ ಬಳಸುತ್ತಾರೆ. ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಸಮಯದ ಮಹತ್ವವನ್ನು ತಿಳಿಸಿಕೊಡಬೇಕು. ಉಪಸಂಹಾರ. ಸಮಯವು ಎಲ್ಲರಿಗೂ ಸಮನಾಗಿ ದೊರಕುವ ವರವಾಗಿದೆ. ಅದನ್ನು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ ನಮ್ಮ ಜೀವನದ ಯಶಸ್ಸು ಅವಲಂಬಿತವಾಗಿರುತ್ತದೆ. ಮಕ್ಕಳು ಭವಿಷ್ಯದ ಪ್ರಜೆಗಳು. ಇವರು ಬಾಲ್ಯದಲ್ಲೇ ಸಮಯದ ಮಹತ್ವವನ್ನು ಅರಿತುಕೊಂಡು ಸಮಯ ಪಾಲನೆಯ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಹೀಗೆ ಮಾಡಿದರೆ ಅವರು ಭವಿಷ್ಯದಲ್ಲಿ ಉತ್ತಮ ನಾಗರಿಕರಾಗಿಯೂ ಯಶಸ್ವಿ ವ್ಯಕ್ತಿಯಾಗಿಯೂ ರೂಪುಗೊಳ್ಳುತ್ತಾರೆ.